ನೀನು ತಗೈತೆ ದಯವಿಟ್ಟು ಬರ್ತೀವಿ ಎಲ್ಲ ಯಾರು ಮಧ್ಯದಲ್ಲಿ ಹೋದ್ರೆ ಆಚೆಗೆ ಬರ್ಬೋದು, ಹೊಳಿಗೆ ಹೋಗೋಣ ಅಂತ. ನಾನು ಹೊಳಿಗೆ ಹೋಗೋಣ ಅಂತ ಸರ್. ಸಾರ್ವಜನಿಕ ಭೇಟಿಗೆ ಒಳಗಡೆ ಅವಕಾಶ ಕೊಡ್ತಾರಾ, ಈಚೆ ಕಡೆ ಅವಕಾಶ ಕೊಡ್ತಾರಾ? ಕನ್ಫರ್ಮ್ ಮಾಡ್ಕೊಡಿ ಸರ್. ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತಹ ನಮ್ಮ ತಹಶೀಲ್ದಾರ್ ಸಾಹೇಬರು ಒಂದು ಕಾರ್ಯಕ್ರಮಕ್ಕೆ ನಡೆಸಿಕೊಟ್ಟಂತಹ ಎಲ್ಲರೂ ಸಹ ಒಂದು ಗೌರವ ಅದಕ್ಕೆ ಬರ್ತಾ ಇರ್ತಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಿರಾ ತಹಶೀಲ್ದಾರ್ ಸಾಹೇಬರಾದಂತಹ ಶ್ರೀ ಹಾಗೂ ನಮ್ಮ ಜಿಲ್ಲಾ ಸ್ವಲ್ಪ ಜಾಗ ಬೇಡಿ. ಈ ಕಡೆ ಬನ್ನಿ, ಸ್ವಲ್ಪ ಜಾಗ ಬೇಡ. ಒಂದ್ಸತಿ ತಾಲೂಕು ಕಚೇರಿಗಳಿಗೆ ಭೇಟಿ ಕೊಡ್ಬೇಕಲ್ಲ, ಯಾಕಂದ್ರೆ ನೀವು ಗೊತ್ತೀರಾ ಅಂತ ಗೊತ್ತಾಗಿ ನೋಡಿ ಇಷ್ಟೊಂದು ಜನ ಕಾಯ್ತಾವ್ರೆ. ನಿಮ್ ಪ್ರೋಗ್ರಾಮ್ ಫಿಕ್ಸ್ ಆದ್ರೆ ಜನ ಜಾಸ್ತಿ ಆಗ್ತಾರೆ. ಸೆಕ್ಷನ್ ಇದೆ ಮೇಡಮ್. ನೆಕ್ಸ್ಟ್ ಹೌದು ಒಳಗಡೆ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಬರ್ರಿ ಆ ಕಡೆ ಲೈನ್, ಆ ಕಡೆ ಎಲ್ಲ ಲೈನ್ ಮಾಡ್ಕೊಳ್ಳಿ, ಈ ಕಡೆ ಮಾಡ್ಕೊಳ್ಳಿ, ಎಲ್ಲ ಲೈನ್ ಮಾಡಿ. ಸ್ವಲ್ಪ ಜಾಗ, ಸ್ವಲ್ಪ ಜಾಗ, ಸ್ವಲ್ಪ ಸೈಡಿಗೆ ಬರೋಣ, ವಿಡಿಯೋ ಮಾಡೋದಿದೆ. ಗುಂಪು
ಲೈವಲ್ಲಿ ಇದೆ. Line double 9 29 ಫೈಲ್ ಏನಿದೆ ಮಾಡಿ ಏನು ಲೈನ್ ನಂಬರ್ ಏನಾದ್ರು ಅವ್ರ ಫೋನ್ ಮಾಡ್ತಾ ಇರೋದು. ಆಯ್ತು ಬರೀ ಕಡೆ ಆಧಾರ್ ಬರ್ತೀನಿ. ಏನು ಕೆಲಸ ಎಲ್ಲ ಮೇಡಮ್ ಅರ್ಷಿಯಾ ಬಾನು ಅಂತ ಒಬ್ರು ಬಂದಿದ್ದಾರೆ. ಔಟ್ಸೋರ್ಸ್ ಅಲ್ಲಿ ಅವಕಾಶ ಇದೆ, ಕೆಲಸ ಕೊಡಿ ಅಂತ ಕೇಳ್ತಿದ್ದಾರೆ. ಬಾಯಲ್ಲಿರೋರು ಕನ್ಸಿಡರಿಂಗ್ ಅವ್ರು ಯಾಕಪ್ಪ ಪರಿಗಣಿಸ್ತಾ ಇಲ್ಲ? ಅಟೆಂಡ್ ಮಾಡಿ. ಈಗ ನಿಮ್ಮಲ್ಲಿ ಔಟ್ಸೋರ್ಸ್ ಅಲ್ಲಿ ಕೆಲಸ ಅವಕಾಶ ಇದೆ ಕೊಡಿ. M.Com 77% ತಗೊಂಡಿದ್ದಾರೆ. ಕನ್ಸಿಡರ್ ಮಾಡಿ ಅವ್ರದ್ದು. ನೋಡಿ ಚೆಕ್ ಮಾಡಿ.
ಇಲ್ಲ ಇಲ್ಲಿ ಕಟ್ ಮಾಡಂಗಿಲ್ಲ. ತಹಸೀಲ್ ಆಫೀಸ್ ಕೇಸ್ ಬರ್ತದೆ, ಎಲ್ಲ ಟಿ ಕೇಸ್ ಬರ್ತದೆ, ಎಲ್ಲ ಟಿ ಕೇಸ್ ಬರ್ತದೆ. ಇರ್ತೀವ್ರೆ ಬರ್ರ ಒಂಚೂರು ನಮ್ಮವ್ರು ಬರ್ತೀವಿ ಬರಮ್ಮ ಒಂದು ಲಕ್ಷ ಎಲ್ಲೆಂಡಿ ಕೇಸ್ ಬರ್ತಾರೆ ಎಲ್ಲರಿಗೂ ಕರೆಕ್ಟ್ ಎಲ್ಲರಿಗೂ ಕರೆಕ್ಟ್. ಹಲೋ, ಈ ರಾಮಯ್ಯ ಅಂತ ಪೌರ ಕಾರ್ಮಿಕರು ಎಲ್ಲರಿಗೂ ಬೇಗ ಬರೋಕ್ಕೆ ಹೇಳಮ್ಮ. ಅಮ್ಮ ಸ್ಟಾಫ್ ಎಲ್ಲ ಬೇಗ ಬರೋಕ್ಕೆ ಹೇಳಿ, ಎಲ್ಲರೂ ಬರೋಕ್ಕೆ. ಯಾಕೆ ಫೈಲ್ ತೆಗಿಸಿದೆ? ಜನವರಿಯಲ್ಲಿ ಬಂದಿರೋದು 3/1/2025 ನಿಮಗೆ ಆಫರ್ಗೆ ಬಂದಿದೆ 24. I will send you on WhatsApp. Tell me why the delay immediately. WhatsApp ಕಳಿಸಿ. LNT ಕೇಸ್ ಬರ್ತದೆ. ಇದು ಬಗರುಕೊಮ್ಮಲ್ಲಿ ಅದಾದ್ಮೇಲೆ 2009 ಬಂದಾಗ ಗಣಿ ಗುತ್ತಿಗೆಗೆ ಅದು ಗೋಮಾಳ ಅಂತ ಹೇಳಿ ಅದನ್ನ MR ತಿದ್ದುಪಡಿ ಪಂಚಾಯತ್ ಪಾಲಿಕೆ ಹಾಗಾಗಿ ಹಂತದಲ್ಲ ಹಾಗೆ ಹೋಗ್ತಾರೆ. ಅದರೊಳಗೆ ಇವರು ಸುಮಾರು ಸಂಜಾರ ಖಾತೆಗಳು ಕೂಡ ಉಂಟು ಮಾಡ್ತಾರೆ. ಸುಮಾರು 50 ದೊಡ್ಡ ತೆಂಗಿನ ಮರಗಳಿದ್ದಾವೆ, ಎಲ್ಲ ಇದೆ. ಎಲ್ಲ ಆಗಿದ್ರು ಕೂಡ ಈಗ ಅದು ಅರಣ್ಯ ಆಗ್ತದೋ ಅದು ಇದು ಮಾಡ್ತಾರಲ್ಲ ಅಂತ ಹೇಳ್ತಾ ಇದ್ದಾರೆ. 2024 ಒಂದು ಅವರು ತಾಲೂಕು ಆಫೀಸಿಂದ ಒಂದು ನೋಟಿಸ್ ಏನಂತ ನಿಮ್ಮ ದಾಖಲೆ ಈ ರೀತಿ ಅರ್ಜಿ ಕೊಟ್ಟಿದ್ದಾರೆ ಇದೆ 279 ಸುಮಾರು 430 ಎಕರೆ ಇದೆ. ಗೋಮಾಳ ಹೋಗಿ ಆ ಕಡೆ ಕೊಡೋಗಿ ನಾವು ರೆಕಾರ್ಡ್ ಮಾಡ್ಕೊಳ್ಳೋದಲ್ಲ. ನಾವು ಹೆಂಗೆ ರೆಕಾರ್ಡ್ ಮಾಡ್ಕೋಬೇಕು, ಜನತೆಗೆ ಹೆಂಗೆ ತಿಳಿಸ್ಬೇಕು? ಅದು ಗಣಿಗಾರಿಕೆ ಕೊಡೋಕ್ಕೋಸ್ಕರ ಮಾಡಿದೆ. ಆದರೆ ಹಿಂದೆ ತೆಗೆದ್ರೆ ಎಲ್ಲೂ ಕೂಡ ಅದು ಗೋಮಾಳ ಇಲ್ಲ. ಆಯ್ತು, ಈಗ ಹಿರಿಯರಲ್ಲಿ ಇದ್ದಾರೆ, ಚೆಕ್ ಮಾಡಕ್ಕೆ ಆಯ್ತು. ಸರ್ಕಾರಿ ಬಹಳಷ್ಟು 5 ವಾರಗಳು ಕೂಡ ಆನಂತರ ಇದರಲ್ಲಿ ಗಣಿ ಗುತ್ತಿಗೆಗೋಸ್ಕರ ಮಾಡ್ತಾರೆ ಗೋಮಾಳ ಅಂತ. ಅಂದರೆ ರೈತರು ಉಳುಮೆ ಮಾಡ್ತಾರೆ, ಗಣಿಗಾರಿಕೆ ಮಾತ್ರ ಗೋಮಾಳ, ರೈತರು ಮಾತ್ರ ಗೋಮಾಳ ಅಲ್ಲ. ಸುಮಾರು 106 ಜನ ಉಳುಮೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಕುಟುಂಬಗಳು ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅದು ಫಾರೆಸ್ಟ್ ಅಂತ ಹೇಳ್ತಾರೆ, ಅದನ್ನು ನಾವು ಪರಿಗಣಿಸೇ ಇಲ್ಲ, ಕನ್ಸಿಡರ್ ಮಾಡ್ತಾನೆ ಇಲ್ಲ. ಚೂರು ಕೇಳಿ ಅದನ್ನು ವೈಡ್ ಆಪರೇಷನ್ ರಿಜೆಕ್ಟ್ ಆದರೆ ರಿಜೆಕ್ಟ್ ಸರ್ 65ನೇ ವರ್ಷದಿಂದಲೂ ಮಾಡಿದ್ದಾರೆ. ಯಾಕೆ ನಿಮಗೆ ಇದುವರೆಗೆ ಒಂದು ಮನೆ ಇದೊಂದೇನೋ ಅರ್ಜಿ ಕೊಟ್ಟಿದ್ದಾರೆ ನೋಡಿ ಮೇಡಮ್, ಕೊಡ್ತಾರೆ ತೊಂದರೆ ಕೊಟ್ಟಿದ್ದಾರೆ, ಕೊಡೋಕ್ಕಾಗಲ್ಲ. ಗಣಿಗಾರಿಕೆಗೆ ಗೋಮಾಳ ಅಂತ ಹೇಗೆ ಮಾಡ್ತಾರೆ? ಗಣಿಗಾರಿಕೆಗೆ ಗೋಮಾಳ ಅಂತ ಅಲ್ವಾ? ಗಣಿ ಕಂಪನಿಗಳಿಗೆ ಮಾತ್ರ ನೀವು ಕೆಂಪು ಹಾಕಿದ್ರ, ರೈತರಿಗೆ ಯಾಕೆ ಹಾಕಲ್ಲ?
ನೋಡಿ ಸರ್, ಇಲ್ಲಿದೆ. ಗಣಿಗಾರಿಕೆಗೆ ನೀವು ಪಂಚಾಯತಿ ಪಾಲಿಕೆ ಗಣಿಗಾರಿಕೆಗೆ ಮಾತ್ರ ಮಾಡ್ಕೊಳ್ತಾರೆ ಗೋಮಾಳ ಅಂತ ಗೋಮಾಳ ಅಂತ ಮಾಡಿದ್ರೆ ಗಣಿಗಾರಿಕೆಗೆ ಸರ್ ರೈತರು ಕೊಡ್ಬೇಕು ಸರ್ ಹಣ. ಸ್ವಲ್ಪ ಹಿಂದೆ ಬರ್ರಿ ಸ್ವಲ್ಪ ಗಾಳಿ ಇರ್ಬೇಕು. ಬನ್ನಿ ಲೈನ್ ಮಾಡ್ಕೊಳ್ಳಿ. ಇಲ್ಲ ಅದನ್ನ DPR ಮಾಡ್ಬೇಕು ಸರ್. ಯಾರನ್ನು ಗ್ರಾಮಸ್ಥರಿಲ್ಲ ಅವರಾಗ್ತವ್ರು 2018 ಮಾಡ್ಕೊಂಡು ಮತ್ತೆ ಪ್ರೈಮರಿ ಲೈನು ಕಾಣುವುದಿದೆ ಮುಂದೆ ಅರ್ಜಿ ಇರೋದಕ್ಕೆ ಸರ್ ಹೇಳಿ ಸರ್. KMRC ನಾನು ಕೊಡ್ತಾ ಇದ್ದೀನಿ. KMRC ಮತ್ತೆ ಕೊಡ್ತಾ ಇದ್ದೀನಿ. ಅವ್ರಿಗೆ ಪಡಿಬೇಕು. ಅವ್ರು ಬಂದು ಕಟ್ಟೋಣ ಹೇಳೋದೇ ಇಲ್ಲ. ಪರಿಸರ ಪುನರುಜ್ಜೀವನದಲ್ಲಿ ಜನರ ಸದ್ಬಳಕೆ ಮಾತ್ರ ಬಳಕೆ ಆಗಬೇಕು. ಪರಿಸರ ಪುನರುಜ್ಜೀವನ ಅಂದ್ರೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡೋದ್ರಿಂದ ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟ್ ರೈಸ್ ಆಗ್ತದೆ. ಅರ್ಥ ಆಯ್ತಾ? ಈಗ 1300 crores ಕನ್ಸಿಡರ್ ಫಾರ್ ದ ಚಿಕ್ಕನಾಯಕನಹಳ್ಳಿ ತಾಲೂಕ್. ಅದರಲ್ಲಿ ಮೋರ್ ದನ್ 600 crores ಬರೀ ಚರಂಡಿ ಕಾಂಕ್ರೀಟ್ ವರ್ಕಿಂಗ್ ಹೋದ್ರೆ ನೀವು ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟ್ ಎಲ್ಲಿ ರೈಸ್ ಆಗ್ತದೆ? ನಮ್ಮಲ್ಲಿ ಹಾಳಾಗಿರೋ ನೇಚರ್ ಯಾವಾಗ ರೈಸ್ ಆಗುತ್ತೆ? ಇದೇನು ಯಾರು ಇದನ್ನ ಆಕ್ಷನ್ ಪ್ಲಾನ್ ಮಾಡಿದ್ರು? ಜಡ್ಜ್ ಸುದರ್ಶನ್ ರೆಡ್ಡಿ ಅವರು ಅಪ್ರೂವಲ್ ಕೊಟ್ಬಿಡ್ತಾರೆ ಇನ್ ಪ್ರಿನ್ಸಿಪಲ್. ಹೂ ಇಸ್ ದ ಟೇಕಿಂಗ್ ಕೇರ್ ಆಫ್ ದಿ ಗ್ರೌಂಡ್ ವರ್ಕ್? ಈಗ ಸೋಶಿಯೋ ಎಕನಾಮಿಕ್ ಸರ್ವೆ ಡೀಟೇಲ್ ಸರ್ವೆ ಆಗಿಲ್ಲ, ನೇಚರ್ ಸರ್ವೆ ಆಗಿಲ್ಲ. ಒಂದು ವೆಬ್ಸೈಟ್ ಇದೆ, ಗೊತ್ತು ಒಂದು ಆಫೀಸ್ ಇದೆ. ಮತ್ತೆ ಈಗ DPR ಜಿಲ್ಲಾ ಮಟ್ಟದಲ್ಲಿ ಅಪ್ರೂವ್ ಆಗ್ತಾ ಇದೆ, ಮತ್ತೆ ಅದು ಸ್ಟೇಟ್ ಲೆವೆಲಲ್ಲೂ ಅಪ್ರೂವ್ ಮಾಡ್ತಾರೆ. ಮತ್ತೆ ಅಲ್ಲಿಂದ ಓವರ್ಸೈಟ್ ಅಥಾರಿಟಿ ಹೋಗುತ್ತೆ. ಕರೆಕ್ಟ್. ಪ್ರತಿ ಒಂದು ಹಂತದಲ್ಲಿ ಕೂಡ ಅವರು ಸಾರ್ವಜನಿಕರಿಗೆ ಏನಾದರೂ ಆಕ್ಷೇಪಣೆಗಳಿದ್ರೆ ತಿಳಿಸಿ ಅಂತ ಅವರು ಹೇಳ್ತಾ ಇದ್ದಾರೆ. ನಾವು ಆನ್ಲೈನ್ ಅಲ್ಲಿ ಮಾಡ್ಬೋದು ಅಥವಾ ಅಲ್ಲಿ ನಾವೇ ಬಂದು ಖುದ್ದಾಗಿ ಬಂದು ಅಲ್ಲಿ ಕೊಡ್ಬೋದು. ಈಗ ನಾನು ನೀವು ಹೇಳಿದ್ದಕ್ಕೆ ಈಗ ಆನ್ಲೈನ್ ಅನ್ನ ನೋಡೋಷ್ಟು ಈಗ ತಾವು KMRC ಆಫೀಸಲ್ಲಿ ಇದೆ. ಮೇಡಮ್, ಈಗ ನಾವು ಜಿಲ್ಲಾಧಿಕಾರಿಗಳಷ್ಟೇ ನಾವು ಕೊಡೋದು. ನೀವೇನೇ ಅದನ್ನ ಡಿಸಿಷನ್ ತಗೋಬೇಕು. ಪ್ರೋಗ್ರಾಮ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಡೀಟೇಲ್ ಸರ್ವೇನೇ ಆಗಿಲ್ಲ ಇನ್ನೂ. ನೇಚರ್ ಎಷ್ಟು ಡೆಸ್ಟ್ರಾಯ್ ಆಗಿದೆ, ಹ್ಯೂಮನ್ ಇಂಡೆಕ್ಸ್ ಎಷ್ಟು ಡೆಸ್ಟ್ರಾಯ್ ಆಗಿದೆ ಅನ್ನೋ ಡೀಟೇಲ್ ಸರ್ವೇನೇ ಆಗಿಲ್ಲ. ಅರಣ್ಯ ಇಲಾಖೆ ಕೂಡ ಅವ್ರು ಕೊಟ್ಟಿದ್ದಾರೆ ಸುಮಾರು ಅಮೌಂಟ್ ಮೇಡಮ್, ಅದು ಅರಣ್ಯ ಇಲಾಖೆಗೆ ಕೊಟ್ಟಿದ್ದಾರೆ. ನಿಜವಾಗಿ ಗ್ರಾಮ ಪಂಚಾಯತ್ ಆಕ್ಟ್ ನೀವು ತಗೊಂಡ್ರೆ ಇಲ್ಲಿ ಎಕ್ಸಿಕ್ಯೂಟ್ ಆಗ್ತದೆ ಪಂಚಾಯತ್ ಲೆವೆಲ್ ಅಲ್ಲಿ. ಗ್ರಾಮ ಪಂಚಾಯತ್ಗಳಿಂದ ನೀವು ಅನುಮೋದನೆ ಆಗ್ತಾ ಇಲ್ಲ, ಗ್ರಾಮ ಸಭೆಗಳೆಲ್ಲ ಆಕ್ಷೇಪಣೆ ಆಗ್ತಾ ಇಲ್ಲ. ಮೇಡಮ್ ನೋ ಮೇಡಮ್, ಇದೇನು ಗೊತ್ತಾ ಮೇಡಮ್, ಇದು CC ರಸ್ತೆ ಆಗ್ತಿದೆ. ಇದು ಯಾವ್ದಿದೆ KMRC ಅಲ್ಲಿಂದ ಗಣಿಬಾಧಿತ ಪ್ರದೇಶ ಅಂತೇಳಿ CC ರಸ್ತೆ ಆಗ್ತಿದೆ, 3 ಕೋಟಿ ಇದೆ. ಅದ್ರೊಳಗಡೆ ಇವ್ರ ಜಮೀನು ಒಳಗಡೆ ಹೋಗಿದೆ, ಇವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಆ ನನ್ನ ಜಮೀನನ್ನ ಅಕ್ವೈರ್ ಮಾಡ್ಕೊಂಡ್ರೆ ನನಗೆ ಏನು ತಿಳಿಸಿಲ್ಲ ಅಂತ KMRC ಅದನ್ನೇ ಕೊಡ್ತಾರೆ. ಮತ್ತೆ ಪ್ರೈಮರಿ ಲೈನು ತಗೊಂಡೋಗಿದ್ದಾರೆ. ಒಂದು ಅಜ್ಜಿ ಪಾಪ ಯಾರು ದಿಕ್ಕಿಲ್ಲ, ಹೆಂಡ್ರು ಎಲ್ಲ ಮಕ್ಕಳು ಇದು ಇದ್ರೊಳಗಡೆ ಯಾವುದನ್ನು ರೈತನ ತಿಳಿಸ್ದಂಗೆ ಅವರು ರಸ್ತೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ಅಲ್ಲಿರೋ ಇಂಜಿನಿಯರ್ ಕೂಡ ಬಂದು ಇವರ ಗ್ರಾಮಸ್ಥರು ಬಿಟ್ಬಿಟ್ಟು ಅದು ದೂರ ನಿಂತ ಮಾಡ್ತಾನೆ ವೈದಾಡ್ಲಿ ಎಡಬಲಿನೇ ಬಂದಿದ್ರು. ಅವ್ರು ತಂದಿ ಬೆಟ್ಟೆ ನಿಂತು ನಮ್ಮ ವೈದಾಡಬಿಟ್ಟಿದ್ದಾರೆ. ಯಾವ ಏಜೆನ್ಸಿ ಇಲ್ಲಿ ಮೇಡಮ್ ಇಂಜಿನಿಯರಿಂಗ್ ಡಿವಿಷನ್ ಯಾರು ಇಲ್ಲಿ KMRCL ಕಾಮಗಾರಿಗಳು ಏನ್ ನಡೀತಾ ಇದಾವೆ ಈ ಟೆಂಡರ್ ತಗೊಂಡಿರ್ತಕ್ಕಂಥ ಮೂಲ ಕಾಂಟ್ರಾಕ್ಟರ್ ಯಾರೋ ಫೀಲ್ಡ್ ಅಲ್ಲಿ ಇಲ್ಲ, ಎಲ್ಲ ಬೇನಾಮಿ ಇದಾರೆ. ಎಲ್ಲ ಬೇನಾಮಿ ಟೆಂಡರ್ದಾರ ಒಬ್ರು ಇಲ್ಲ ಈ ಕೆಲಸ ಮಾಡ್ತಾರೆ KMRCL ಅಲ್ಲಿ. ಕ್ವಾಲಿಟಿ ಚೆಕ್ ಮಾಡಕ್ಕೆ ನಮ್ಮಂತ ವಿದ್ಯಾವಂತರು ಜನರನ್ನ ಕುಡಿಸಿ ತಿನ್ಸಿ ಎತ್ ಕಟ್ಟಿ ಹೊಡೆಯಕ್ ಬರ್ತಾರೆ. ನಮ್ಮನ್ನೇ ಎತ್ಕಡ್ತಾ ಇದ್ದಾರೆ ಸರ್. ಅಷ್ಟು ಸುಲಭ ಅಂತ ಬಿಡೋದಿಲ್ಲ. ಸುದರ್ಶನ್ ರೆಡ್ಡಿ ಅವರೇ ಫೀಲ್ಡಿಗೆ ಕರ್ಕೊಂಡ್ ಬರ್ತೀವಿ, ಕ್ವಾಲಿಟಿ ಚೆಕ್ ನಾವು ಫೀಲ್ಡ್ ಆನ್ ಸೈಟ್ ಅಲ್ಲೇ ಚೆಕ್ ಮಾಡಿಸ್ತೀವಿ. ಇವತ್ತಿನ ಗುತ್ತಿಗೆದಾರ ಹಿಂದೆ ಬ್ರಿಟಿಷರು ನಮ್ಮನ್ನ ಹೆಂಗ್ ಆಳ್ತಿದ್ರು ಹಂಗ ಆಳ್ತಾ ಇದ್ದಾರೆ. ಇವತ್ತು ಅಲ್ಲಿ ಬಂದು ಮಲ್ಕೊಂಡ್ಬಿಡ್ತಾರೆ, ಯಾರು ಸಂಬಂಧಪಟ್ಟ ಇಲ್ದಾಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ನಮ್ಮನ್ನೇ ಕುಸ್ತಾಡಕ್ಕೆ ಬರ್ತಾರೆ. ಮದುವೆ ಕೊಟ್ಟಿದ್ದೀವಿ, ದಯಮಾಡಿ ಅದನ್ನ ಅವ್ರನ್ನ ಕ್ಲೀನಾಗಿ ತರಿಸಿ. ಅವ್ರು ಹಂಗೆ ಹೇಳಿದ್ರು, ನೀವು ಹಿಂಗೆಲ್ಲ ಮಾಡಿ ನಾವು ಹೆಂಗಪ್ಪ ಹೆಂಡ್ರ ಮಕ್ಕಳು ಸಾಕಾರ ಅಂತ ಗುತ್ತಿಗೆದಾರ ಹೇಳ್ತಾ ಇದ್ದಾರೆ.
ಅವ್ರ ಹೆಂಡ್ರ ಮಕ್ಕಳು ಸಾಕು ನಾವು ಬೇಕಾ? ಅಲ್ಲಿ ಮಧ್ಯ ಒಂದು ಇದು ಬರ್ತದೆ, ಅದನ್ನು ಬಿಡಲ್ಲ, ಏನೋ ಒಂದು ಲೈಟ್ ಕಂಬ ಬರ್ತದೆ, ಅದನ್ನು ಸೇರ್ಸ್ಕೊಂಡ್ ಮಾಡ್ತಾರೆ. CC ರಸ್ತೆಗಳಿಗೆ ಇದೆ ಕಂಬ. KMRCL ಕಾಮಗಾರಿಗಳನ್ನು ಪ್ರಾಮಾಣಿಕವಾಗಿ ನೀವೇನಾದ್ರು ಎಕ್ಸಿಕ್ಯೂಷನ್ ಆಗಿಬಿಟ್ಟೆ ಹೋದ್ರೆ ಅಧಿಕಾರಿ ವರ್ಗಗಳಿಗೆ ತೊಂದರೆ ಆಗುತ್ತೆ. 200% ಗ್ಯಾರಂಟಿ ಹೇಳ್ತೀನಿ. ಈ ಲೋಕಾಯುಕ್ತ ತನಿಖೆ ಏನಿಲ್ಲ, ನೇರವಾಗಿ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡುತ್ತೆ. ಕೊನೆಗೆ ನಿಮ್ದೇ ತಲೆದಂಡ ಆಗೋದು. ನಾವು ಕೂಡ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಹೇಳ್ತೀವಿ, ಹೌದು. ಸೆಪ್ಟೆಂಬರ್ಗೆ ಕಾಮಗಾರಿಗಳದ್ದು ಏನೋ ಗುಣಮಟ್ಟ ಕಡಿಮೆ ಆದರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಇಂದನೇ ಬಂದು ಚೆಕ್ ಮಾಡ್ತಾರೆ ಅಂತ ನಾವು ಹೇಳಿನೇ ಹೇಳೋದು. ಇಲ್ಲಿ ಆಗ್ಲೇ ಇವತ್ತನೇ ಇದನ್ನ ಹಾಕ್ತವ್ರೆ. TWD ಅವರು. ಹಲೋ ರಸ್ತೆನಲ್ಲೇ ಕಂಬ ಇದೆ. ಹಲೋ ರಸ್ತೆಯಲ್ಲಿ ಕಂಬ ಇದೆ, ಸಾರ್ವಜನಿಕ ಬೋರ್ವೆಲ್ ನೀರು ಕಳಿಸ್ಕೊಂತವ್ರೆ, ಅವ್ರಿಗೆ ಆ ದುಡ್ಡಿಲ್ವಾ? ಆಮೇಲೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಪೈಪ್ ಎಲ್ಲ ಕಟ್ ಮಾಡಾಕಿದ್ದಾರೆ, ದೂರದ ನೀರು ಹೋಗ್ತಾ ಇಲ್ಲ. ಏನೋ ಪಂಚಾಯತಿಗೆ ಅರ್ಜಿ ಕೊಟ್ರೆ ಅವರು ಅಲ್ಲಿ ನೋಡೋದೇ ಇಲ್ಲ, ಮಾಮೂಲಿ ಅವ್ರು ಕಳಿಸ್ಕೊಳ್ತಾರೆ, ಸುಮ್ಮನಾಗ್ತಾರೆ. ಇದು ನಿಜವಾದದ್ದು, ಅದಕ್ಕೆ ನಿಜವಾದ ಮೇಡಮ್. ಮತ್ತೆ ಇಲ್ಲಿ ಈ ಅರಣ್ಯ ಪ್ರದೇಶ ಅಂತ ಹೇಳ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ಮಾಡಿರ್ತಾರೆ. ಅವನು ನವೀನ್ ಅಂತ ಹೇಳಿ ಗಾರ್ಡ್ ಹೋಗಿ ಬರ್ತಾನೆ, ಅವ್ನು GPS ಚೆಕ್ ಮಾಡಿ ಮೊಬೈಲ್ನ ಹೋಗಿ ಸ್ಮೂ ಬರ್ತಾನೆ, ಅವನು ಸ್ಥಳ ಚೇಂಜ್ ಮಾಡ್ತಾನೆ ಅಷ್ಟೇ. ಮಣ್ಣು ಮಾಫಿಯಾ 78, 79 ಕೇಳಿ ಮೇಡಮ್, ಗಾರ್ಡ್ ಕೇಳಿ ಮೇಡಮ್, ಹೆಸರಿಗೆ ಹೋಗೋದು ತಹಸೀಲ್ದಾರ್ ಕೇಳಿದ್ರೆ ಏನಂತಾರೆ ಗೊತ್ತಾ? ನೀವು ಲೋಕಾಯುಕ್ತಕ್ಕೆ ಹಾಕಿ ಅಂತ ಹೇಳ್ತಾರೆ, ಲೋಕಾಯುಕ್ತಕ್ಕೆ ಹಾಕಿ ಹೇಳ್ತಾರೆ. ಫಾರೆಸ್ಟ್ ಜಿಪೆ ಬಂದು ಹೋದ್ರು ಎಷ್ಟು ಸುಮ್ಮನೆ ಬರ್ತಾರೆ, ನೋಡ್ತಾ ಇದ್ದಾರೆ ಮೇಡಮ್. ಮೇಡಮ್ ಬರ್ತಾರೆ, ಹೌದು ನಾನು ಅಲ್ಲಿ ಹೇಳ್ತೀನಿ. ಹೋಗಿ ಮೇಡಮ್. ಅಲ್ಲಿಗೆ ನಿಮ್ಗೆ ಪರಿಹಾರ ಕೊಡ್ತೀವಿ. ಹೌದೌದು. ಆಮೇಲೆ ಮೇಡಮ್ ಇದು KMRC ರಸ್ತೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೆ. ಯಾಕೆ ಹೋಗ್ತಿದ್ದಾರೆ? ಮುಂಚೆ ಅಲ್ಲಿ ದಾರಿ ಇತ್ತ? ಬರೀ ಹೊಲಗಳಿಗೆ ಹೋಗಿ ಜಾಡ್ ಮಾಡ್ಕೊಂಡಿದ್ರು, ಗಾಡಿ ಜಾಡು ಎತ್ತಿನ ಮಂಡಿ ಹೋಗೋದು. ಇವತ್ತು ಅದನ್ನ KMRC CC ಬಂಡಿ ದಾರಿ ಇತ್ತು. KMRCL ಕಾಮಗಾರಿಗೆ ಸಂಬಂಧಪಟ್ಟ ಆಗಿರೋದು ದಯವಿಟ್ಟು ಮೀಟಿಂಗ್ ಹೌದು. ಇಲ್ಲ 2018ರಲ್ಲಿ ಮೀಟಿಂಗ್ ಮಾಡಿರೋದು. ಹಾಗೆ ಮೇಡಮ್, ಅದು ರಿವ್ಯೂ ಮಾಡಕ್ಕೆ ಅವಕಾಶ ಈಗ ಇದೆ. ಇಲ್ಲ 10 ವರ್ಷ ಆಗ್ತದೆ, ಈಗ ಎಕ್ಸಿಕ್ಯೂಟಿವ್ 2018 ಸುಪ್ರೀಂ ಕೋರ್ಟ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದೆ ಅಷ್ಟೇ. ಅದನ್ನ ಮತ್ತೆ ನೀವು ಸ್ಕ್ರೂಟಿನಿ ಮಾಡೋದು, ರಿಫಾರ್ಮ್ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ ಮೇಡಮ್, ನಾವು ವೆಬ್ಸೈಟ್ ಅನ್ನ ಪ್ರತಿ ಬಾರಿ ಚೆಕ್ ಮಾಡ್ತಾನೆ ಇದೀವಿ. ಇದು ವೆಬ್ಸೈಟ್ ಇದೆ ಮೇಡಮ್, ತಗೊಂಡಿದ್ದೀವಿ ನಾವು, ಯಾವುದನ್ನು ಬಿಟ್ಟಿಲ್ಲ, ವೆಬ್ಸೈಟ್ ಚೆಕ್ ಮಾಡಿದೀವಿ, ಅದೇನ್ ಆಗ್ತಿದೆ ಅಂತೇಳಿ. ಗ್ರಾಮಸ್ಥರನ್ನ ಒಬ್ರು ಕೇಳಿಲ್ಲ ಬಂದು, ನಾನು CC ರಸ್ತೆ ಮಾಡ್ತೀನಿ, ನಾನು ಮನೆ ಕೊಡ್ತೀನಿ ಅಥವಾ ಶಾಲೆ ಓಪನ್ ಮಾಡ್ತೀನಿ ಅಂತ ಹೇಳಿ ಅವ್ರವ್ರ ರೀಚಾರ್ಜ್ ಮಾಡ್ಕೊಂಡು ಹೋಗ್ಬಿಟ್ರೆ. ಅದರಲ್ಲಿ ಮಾಡ್ಕೊಂಡವ್ರಿಗೆ ಪಾಣಿ ಇಲ್ಲ, ಬೇರೆಯವ್ರಿಗೆ ಪಾಣಿ ಬಂದಿಲ್ಲ. ಈ ಕಡೆ ಅವ್ರದ್ದು ಕಾಟ, ಈ ಕಡೆ ಫಾರೆಸ್ಟ್ನವ್ರು ಇದು ನಂದು ಮನಪ್ಪ ನೋಡಿ ನಂದು ಕೇಳಪ್ಪ. ಬಾಣ ಇದೆ ಮಾತಾಡ ಬೇಡ, ನಾನು ಜಮೀನು ಮಾಡ್ಕೊಡ್ತಾರೆ ಹೆಂಗಂತಕ್ಕೆ. ಏನು ಮೀಟಿಂಗ್ ಮಾಡ್ತಾರೆ. ಡಾಕ್ಯುಮೆಂಟ್ ತೆಗೆದು ನೋಡ್ಲಿ, ನಮ್ಮ ಕಂದಾಯ ಜಾಗ ಇದೆಯಾ ವೆರಿಫೈ ಮಾಡಿ, ವೆರಿಫೈ ಮಾಡಲಿ. ನಾನು ಆ ಫೈಲ್ ಚೀಟ್ ತೊಗೊಂಡು ಬಂದಿದ್ದೀನಿ, ನಿಮ್ಮ ಹತ್ರ ಕೊಟ್ಟಿದ್ದೀವಿ ನಾವು, ಚೆಕ್ ಮಾಡಿ ಸ್ವಲ್ಪ ಪತ್ತೆ ಮಾಡಿ ಅದರೊಳಗೆ ನಿಮಗೆಲ್ಲ ಅರ್ಥ ಆಗ್ತದೆ. 50 ಗಂಟೆಗೆ ನಾವು ಉಳಿಸ್ತೀವಿ, 5 ಗಂಟೆ ಅಯ್ಯೋ ಅಂತಂದರೆ ಜೀವನ ಮಾಡೋಕ್ಕೇ ಕಷ್ಟ ಆಗಿದೆ. ಮನೆ ದಿನ ಪಾಲಿಸ್ಕೊಂಡು ಬಂದು ನಾವು ಮಣ್ಣು ಮಾಡಕ್ಕೂ ಬಿಡಲ್ಲ, ಒಂದು 4 ವರ್ಷಕ್ಕೂ ಬಿಡಲ್ಲ, ವಾಟ ಎಲ್ಲ ಒಣಗೋಗಿದ್ದಾವೆ. ಮೇಡಮ್ ಇದೇನು ತೀರ್ಮಾನ ಮಾಡಿಲ್ಲ ಮೇಡಮ್, ಅದು ಗೋಮಾಳ ಮತ್ತೆ ಫಾರೆಸ್ಟ್ ಅದೇ ಕೊಡ್ತಾ ಇದೀವಿ. ಏನ್ ತೀರ್ಮಾನ ಮಾಡ್ತಾರೆ ಮೇಡಮ್ ಅದಕ್ಕೆ? ಅವರಿಗೆ ಜಮೀನು ಕೊಡ್ತೀರ ಕೊಡೋದು? ಕುಂತ್ಕೊಂಡ್ಬಿಡ್ರಿ. ದೊಡ್ಡ ಕಡ್ಡಿ ಅಲ್ಲೋಗ್ಬಿಡು ಅಣ್ಣ, ಅಣ್ಣ ಅಲ್ಲಿ ಅಲ್ಲಿ ಅಲ್ಲೋಗ್ಬಿಡು, ಅಲ್ಲಿ ಅಲ್ಲಿಗೋಗ್ಬಿಡು, ಅಲ್ಲಿಗೆ ಅಲ್ಲಿಗೆ ಆ ಕಡೆ ಆಗಿದೆ ಮೇಡಮ್. 279 ಡಾಕ್ಯುಮೆಂಟ್ ಕಳಿಸ್ತೀನಿ.
ಆಗಿದೆ. ಅದೇ ಡಾಕ್ಯುಮೆಂಟ್ ನಾನು ಕಳಿಸ್ತೀನಿ. ಜೊತೆ ಸರ್ ಆಗಿದೆ. ಎಷ್ಟು ದಿನ ಬಗ್ಗೆ 5 ಗೋಮಾಳ ಮತ್ತು ಫಾರೆಸ್ಟ್ ಅದನ್ನ ಗಣಿಗಾರಿಕೆ ವಿಭಾಗಕ್ಕೆ ಮಾತ್ರ ಫಾರೆಸ್ಟ್ ಗೋಮಾಳ ಅಂತ ಮಾಡ್ತಾರೆ. ಪಂಚಾಯತ್ ಮಾಲೀಕರಲ್ಲಿ ಸೈನ್ ಹಾಕ್ತಾರೆ. ಪಂಚಾಯತ್ ಗೋಮಾಳ ಅಂತ ಮಾಡಿರ್ತಾರೆ. ಗೋಮಾಳ ಅಂತ ಫಾರೆಸ್ಟ್ ಅಂತ ಸ್ವಲ್ಪ ಹಿಂದೆ ಕಾರಣ ಸೈಡ್ಗೆ ಬಿಡಪ್ಪ ಸ್ವಲ್ಪ ಇಲ್ಲ ಅದೊಂದು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ನಾನು ಚೂರೆಲ್ಲ ಆ ಕಡೆ ವಿಡಿಯೋ ಮಾಡ್ಕೊಂತೀನಿ. ಒಬ್ಬ RIA ಸರ್ಕಾರಿ ಭೂಮಿಯನ್ನ ನೇರವಾಗಿ ಬರ್ಬಾರ ಮಾಡ್ತಾನೆ. ಯಾವುದೇ ರೀತಿ ನಿಮಗೂ AC ಅವರು ಮಿಸ್ಲೀಡ್ ಮಾಡಿದ್ದಾರೆ. ಈಗ ರೀಸೆಂಟ್ ಆಗಿ ಆಗಿದ್ದು ಅವರು ಇನ್ನೂ ತಾಲೂಕು ಕಚೇರಿಯಲ್ಲಿ ಇಟ್ಕೊಂಡು ಕೂತವ್ರೆ. ತಹಸೀಲ್ದಾರ್ ಯಾಕೆ ಇಟ್ಕೊಂಡವ್ರೆ ಅಂತ ಗೊತ್ತಿಲ್ಲ. ಅವನ್ನೆಲ್ಲ ಸರ್ಕಾರಿ ಸೇವೆಯಿಂದ ವಜಾಗೊಳಿಸ್ಬೇಕು. ಸಸ್ಪೆನ್ಷನ್ ಇಸ್ ನಾಟ್ ಎ ಸಬ್ಜೆಕ್ಟ್. ಅದು ಮುಚ್ಚಟೆ ಸಂಬಳ ಕೊಟ್ಬಿಡು, ವಜಾ ಆಗ್ಬೇಕು. ಅವರು MRಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ. ಅವ್ರು ಕಂಬ ಕಟ್ಸ್ಬೇಕು ಸರ್. ಈಗ ಕನೆಕ್ಟ್ ಆಗ್ತಿತ್ತು, ಹಾಗಾಗಿ ಆಗ್ತಿತ್ತು. ಇದು ಫಾರೆಸ್ಟ್ ಮಂಜಾಕ್ಷಿ ಸಫೇದಡಿ ನಾವು ಎಂಜಾಯ್ಮೆಂಟ್ ಅಲ್ಲಿ ಇದ್ವಿ. 2015ರಲ್ಲಿ ಇಶ್ಯೂ ರೇಂಜ್ ಆಯಿತು. ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಬಸ್ಸು ಎಲ್ಲ ಇಂಟರ್ನ್ಯಾಷನಲ್ ಸ್ಟೇಟ್ ಅರೆಸ್ಟ್ ಮಾಡಿ ಎಚ್ಚೆತ್ತು ಬಂತು. ಯಾರು ಮಾಡಿದ್ದನ್ನೆಲ್ಲ ಅರೆಸ್ಟ್ ಮಾಡಿ ದೌರ್ಜನ್ಯ ಮಾಡಿದ್ದಾರೆ. ಹೆದರ್ಕೊಂಡು ಭಯಗ್ರಸ್ತರಾಗಿ ಇಲಾಖೆ ಮೇಲೆ ನಾವು ಫೈಟ್ ಮಾಡೋದಿಲ್ಲ, ಉಳುಮೆ ಮಾಡೋದು ಬಿಟ್ಟು ಅಲ್ಲೇನಾಯ್ತು ತಾಂಡವರಾಗಿದ್ದಾರೆ. 120 ಲೋಕಲ್ ಸಂಜೆ ಟೈಮು ಬೆಳಗ್ಗೆ ಜಾವ ಎಲ್ಲ ಎಂಜಾಯ್ಮೆಂಟ್ ಮಾಡಿ ಅನ್ನ ಹಾಕಿದ್ದಾರೆ. ಅವರಿಗೆ 57 ಜನ ಬಗರೂಪದಲ್ಲಿ ನಮ್ಮನ್ನ 53 ಲಕ್ಷ ಆಗಿರ್ಬೋದು. 2014 ಅರಣ್ಯ ಗೋಮಾಳ ಅಂತ ವಜಾ ಮಾಡಿದ್ದೆ. ಇದು ನೀವು ನಮ್ಗೆ ಕಾಲಾವಕಾಶ ರಿಲೆವೆಂಟ್ ಡಾಕ್ಯುಮೆಂಟ್ ಇದೆ. 2001ರಲ್ಲಿ ಜಾಬೇರಿ DC ಇದ್ದಾಗ ಇದು ಸೋಷಿಯಲ್ ಪ್ರಾಜೆಕ್ಟ್ ಅಂತ ವಜಾ ಮಾಡಿರುತ್ತೆ. ಕಾಪೀಸ್ ಎಲ್ಲ ಇದೆ. ನೀವು ನಮ್ಗೆ ಟೈಮ್ ಕೊಟ್ಟರೆ ವಿಲ್ ಪ್ರೂವ್ ಬಿಫೋರ್ ಯು ಮೇಡಮ್. ಒಂದು ಟೈಮ್ ಕೊಡಿ, ನಮಗೆ 3 ಮಂಜೂರು ಇದ್ದಾರು ಬರ್ತೀವಿ, ನಿಮ್ಮ ಹತ್ರ ಮಾತಾಡ್ತೀವಿ. ಗಹನವಾಗಿ ಹೇಳ್ಬೇಕು, ನಮಗೆ ಅವಕಾಶ ಕೊಟ್ಟರೆ ಪ್ರೂವ್ ಮಾಡ್ತೀವಿ. ಕೊಡಲಿಲ್ಲ ಅಂದರೆ ಹಾಕಿದ್ವಿ. ಏನಾಗಿದೆ ಅದರಲ್ಲಿ ಇವರಿಗೆ ಸಬ್ಸ್ಟಿಟ್ಯೂಟ್ ಆಗಿ ಲ್ಯಾಂಡ್ ಕೊಡಿ, ಇಲ್ಲ ಕೊಡಕ್ಕಾಗಲಿಲ್ಲ. ಆರ್ಥಿಕ ರೂಪದಲ್ಲಿ ಪರಿಹಾರ ಕೊಡಿ. ಕೀರ್ತಿ ಅವರೇ, ಕೀರ್ತಿ ನೀವು ಎರಡನ್ನೂ ಕೀರ್ತಿ ಹೈಕೋರ್ಟ್ ಆದೇಶ ಎರಡನ್ನೂ ಸ್ಟಡಿ ಕಮಿಟಿ ಚೇರ್ಮನ್ ಇದ್ದಾರೆ ನಮ್ಮ AC ಅವರು.
ಬಹಳ ಕೀನ್ ಅಬ್ಸರ್ವೇಷನ್ ಅಲ್ಲೇ ಮಾಡ್ತಾ ನಾವು ಅವ್ರ ಮೇಲೆ ದೂರ ಇಡೋದಿಲ್ಲ. ಬಟ್ ಬೋರ್ಡ್ ಆಕ್ಸ್ this is our country. Save us at any time. We are very poor. Save us. I pray before you come. This is for your kind. ತೇಜಸ್ವಿನಿ ಬರಮ್ಮ. ತಿದ್ದುಪಡಿ ಪ್ರತಾಪ್ ಸರ್ ಇದ್ದಾರೆ ಸರ್ ಅದೇ ನೆನ್ನೆ ಕೊಟ್ಟಿದ್ದು ಓಪನ್ ಮಾಡಿದ್ದು ಹಾಂ ಸರ್ ಅದು ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸಿಂಪಲ್ ಕೇಸ್ ಇಲ್ಲ, ಇವರಿಗೆ ಸೆಪರೇಟ್ ಮಾಡಿ ಬರ್ತಾ ಇದೆ, ಕೊಡ್ತಾ ಇದೆ. ಅದರಲ್ಲಿ ಈಗ 29 ಮುಂದೆ ಕಾವೇರಿ ನೀರು ಬಗ್ಗೆ ಭೂಸ್ವಾಧೀನ ಅಂತ ಈಗ ಅದು ಆಗೋದಿದೆ. ಇದರಿಂದ ಕರೀರಿ ಅಂತ ಹೇಳ್ತಿದ್ದಾರೆ. ಎಲ್ಲಿಂದರಿಗೂ ಮಾಡ್ತೀರಾ ಎಕ್ಸ್ಟೆಂಟ್? ಈಗ ಫಾರ್ ಎಕ್ಸಾಂಪಲ್ ಇವ್ರದ್ದು ನೋಡಿ, MR 22, 24, 25 ಮಾಡಿದ್ದಾರೆ. ಇನ್ನೊಂದು ಸಬ್ಜೆಕ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ. ನಾಳೆ ಬನ್ನಿ. ಇವತ್ತೊಂದೇ ಸರ್ವೆ ನಂಬರು 400 ಎಕರೆ ರಿಲೀಸ್ ಇದೆ ಮೇಡಮ್. 1000 ಎಕರೆ ಇರೋದು ಫಾರೆಸ್ಟ್ ಅಲ್ಲ, ರಿಲೀಸ್ ಇದೆ ಮೇಡಮ್ 400 ಎಕರೆ. ಅದರಲ್ಲಿ ಮಾಡಿ ಇದಾವೆ 180 ಜನಕ್ಕೆ. ನಾವು ದೇಯ್ತಾ ಇದೀವಿ ಫಾರೆಸ್ಟ್ ಡೀಪ್ ಫಾರೆಸ್ಟ್ ಇದು ಅಂತ ಬಂದಿದೆ. ಅಂತ ಹೇಳಿ ಅಲ್ವಾ? ಇವತ್ತು 4 ದಿವಸದಿಂದ ಅರ್ಜಿ ಕೊಟ್ಟಿದ್ದೀರಾ? ನಾವು ನಕಲಿ ಡೂಪ್ಲಿಕೇಟ್ ಡೆತ್ ಸರ್ಟಿಫಿಕೇಟ್, ಡೂಪ್ಲಿಕೇಟ್ ಬರ್ತ್ ಸರ್ಟಿಫಿಕೇಟ್, ಇದಕ್ಕೆ ಏನ್ ಹೇಳ್ತೀವಿ? ಏನ್ ಆಕ್ಷನ್ ತಂದ್ರೆ ಮೇಡಮ್? ತಹಸೀಲ್ದಾರ್ ಏನ್ರಿ ಯಾವಾಗ ರೆಡಿ ಮಾಡಿಸ್ತೀರಾ? ಕಚೇರಿ ಕ್ಲೀನ್ ಆಗ್ಬೇಕು. ಇವತ್ತವರೆಗೂ ಅಕ್ರಮ ಮದ್ಯ ಮಾರಾಟ ನಡೆಸಿಲ್ಲ. ಬೆಳಗ್ಗೆ ಕಾಫಿ ಟೀ ಸಿಗಲ್ಲ. ಶಾಸಕರೇ, ಒಂದು DC ಕಚೇರಿ ಕ್ಲೀನ್ ಆಗ್ಬೇಕು. ನಕಲಿ ಡೆತ್ ಸರ್ಟಿಫಿಕೇಟ್ ಇಲ್ಲ, ನಕಲಿ ಡೆತ್ ಸರ್ಟಿಫಿಕೇಟು, ನಕಲಿ ಬರ್ತ್ ಸರ್ಟಿಫಿಕೇಟು ಈ ಕಚೇರಿನ ಸುಳ್ಳು ಆಗ್ತಾ ಇದ್ದಾರೆ. ಏನ್ ಆಕ್ಷನ್ ತಾನೆ? DC ಇದ್ದೀರಾ, ಶಾಸಕರಿದ್ರೆ AC ಇದ್ರೆ ಇಲ್ಲೇ
ಯಾವ ಯಾವ್ದನ್ನ ಕೊಡಿ ಸರ್. ಕೊಡಿ ಇಲ್ಲೇ ಸೃಷ್ಟಿ ನಿಮ್ಮ ನೌಕರರೇ ಇಲ್ಲಿ ಸೃಷ್ಟಿ ಮಾಡ್ತಾರೆ. ನೋಡಪ್ಪ, ಈಗ ಲಿಸ್ಟ್ ಕೊಡಿ. ಈಗ ಇಶ್ಯೂಯಿಂಗ್ ಅಥಾರಿಟಿ ಇಬ್ಬರೇ ಇದ್ದಾರೆ. ಯಾರು ಇಶ್ಯೂ ಮಾಡಿದ್ದಾರೆ ಅವನು ಸಸ್ಪೆನ್ಷನ್ ಇಸ್ ನಾಟ್ ಎ ಸಬ್ಜೆಕ್ಟ್, ಅವನು ವಜಾ ಆಗಬೇಕು. ಮೇಡಮ್ ಅವ್ರು 3 ಕಿಲೋಮೀಟರ್ಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಜಮೀನ್ ಮುಂದೆ ಮಾಡಲ್ಲ. 3 ಕಿಲೋಮೀಟರ್ಸ್ ಕಾನೂನಿಲ್ಲ. ನಿಮ್ಮ ಶಾಸಕರಿಗೆ ಕೇಳೋದು. ಆರೋಗ್ಯ